ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಹೇಗೆಂದರೆ, ದೇವರು ತನ್ನ ಕೆಲಸವನ್ನ ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರುವವರು ಸಹ ತನ್ನ ಕೆಲಸವನ್ನ ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಪ್ರೀತಿಯುಳ್ಳವರೇ, ನೀವು ನಿಮ್ಮ ಜೀವಿತದಲ್ಲಿ ಹಲವಾರು ಸಮಸ್ಯೆಗಳಿಂದ ಹೋರಾಡುತ್ತಿದ್ದೀರಾ. ಈ ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತದೆ ಎಂದು ಗಲಿಬಿಲಿಯಲ್ಲಿದ್ದೀರಾ? ಇಲ್ಲಿದೆ ನೋಡಿ, ಕ್ರಿಸ್ತನು ಅಷ್ಟು ಸಮಸ್ಯೆಗಳನ್ನು ಶಿಲುಬೆಯಲ್ಲಿ ಬಗೆಹರಿಸಿದನು. ಅದನ್ನು ನೀವು ನಂಬಿ ವಿಶ್ವಾಸದೊಡನೆ ನಿಮ್ಮ ಜೀವನ ಸಾಗಿಸಿರಿ. ಕ್ರಿಸ್ತನಲ್ಲಿ ನಿಮಗೆ ಬೇಕಾಗಿರುವ ಬಲವು, ನಂಬಿಕೆಯು ವಿಶ್ರಾಂತಿಯಿಂದಲೇ ಬರುತ್ತದೆ. ಯೇಸು ನಿದ್ರೆಯಿಂದ ಎಚ್ಚೆತ್ತ ಮೇಲೇನೆ ಬಿರುಗಾಳಿಯನ್ನು, ಸಮುದ್ರವನ್ನು ಗದರಿಸಿದನು. ವಿಶ್ರಾಂತಿಯಲ್ಲಿರುವ ಜೀವಿತ ಎಲ್ಲಾ ಬಿರುಗಾಳಿಯನ್ನು ತಡೆದು ಶಾಂತಿಯನ್ನು ತರುತ್ತದೆ. ಹಾಗಾಗಿ ದೇವರು ನಮಗಾಗಿ ಮಾಡಿ ಮುಗಿಸಿದವುಗಳ ಮೇಲೆ ಆಧಾರವಾಗಿದ್ದು ಸಂತೋಷವಾಗಿ ಅವುಗಳನ್ನು ಅನುಭವಿಸುವುದೇ ಕ್ರಿಸ್ತನ ಜೀವನವಾಗಿದೆ. ಮನುಷ್ಯನು ಉಂಟಾದ ಮೊದಲನೇ ದಿನವೇ ಅವನಿಗೆ ವಿಶ್ರಾಂತಿ ಪಡೆಯುವ ಸಬ್ಬತ್ ದಿನವಾಯಿತು. ಆದಾಮನು ಮೊದಲ ದಿನವೇ ದೇವರು ಉಂಟು ಮಾಡಿದವುಗಳನ್ನು ನೋಡಿ ಅವುಗಳನ್ನು ಅನುಭವಿಸಿ ವಿಶ್ರಾಂತಿ ತೆಗೆದುಕೊಂಡ ಹಾಗೆ ಕರ್ತನು ನಿಮ್ಮನ್ನು ಕೂಡ ತಾನು ಉಂಟು ಮಾಡಿದವುಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ತಿಳಿಸುತ್ತಿದ್ದಾನೆ. ಹಾಗಾಗಿ ಈ ದಿವಸವೇ ಉಲ್ಲಾಸದಿಂದ ನಿಮ್ಮ ವಿಶ್ರಾಂತಿಯ ಜೀವಿತವನ್ನು ಅನುಭವಿಸಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. God bless you.